ಅದೇ ನಾನು ಹೇಳ್ತಾ ಇರೋದು, 100 ವರ್ಷದ ಇತಿಹಾಸ ಇದೆ ನಾರಾಯಣ ಸ್ವಾಮಿ ಚೆಲುವಾದಿ ಅವರೇ. ದಯವಿಟ್ಟು ನಿಮ್ಮ 100 ವರ್ಷದ ಇತಿಹಾಸ ಜನರಿಗೆ ತಿಳಿಸಿ. ನಾನು 100 ನಿಮ್ಮ ಸಾಧನೆ ಕೇಳ್ತಾ ಇಲ್ಲ, 10 ಸಾಧನೆ ಅಷ್ಟೇ ಕೇಳ್ತಾ ಇರೋದು. 10 ಸಾಧನೆ, ಒಂದು 4-5 ಸರಳ ಪ್ರಶ್ನೆಗಳಿಗೆ ಉತ್ತರ ಕೊಡಿ ಅಂತ ಕೇಳ್ತಾ ಇರೋದು. ದೇಶದ ಐಕ್ಯತೆಗೆ ನೀವು ಮಾಡಿದ್ದೇನು? ದೇಶದ ಆರ್ಥಿಕ ಪ್ರಗತಿಗೆ ನಿಮ್ಮ ಕೊಡುಗೆ ಏನು? ದೇಶದ ಏನು ನಿಮ್ಮ ನಮ್ಮ ಜನರಿಗೆ ಏಳಿಗೆಗಾಗಿ ಏನು ಮಾಡಿದ್ದೀರಾ? ಹಿಂದುಳಿದ ವರ್ಗದವ್ರಿಗೆ ಏನು ಮಾಡಿದ್ದೀರಾ? ದಲಿತರಿಗೆ ಏನು ಮಾಡಿದ್ದೀರಾ? ಮಹಿಳೆಯರಿಗೆ ಏನು ಮಾಡಿದ್ದೀರಾ? ಹೇಳಿ. 100 ವರ್ಷದ ಇತಿಹಾಸ ಇದೆಲ್ಲ. 10 ಪ್ರಮುಖವಾದಂಥ, ಹೌದಪ್ಪ ಈ ದೇಶದಲ್ಲಿ ನಾವು ಸಾಮಾಜಿಕ ಕ್ರಾಂತಿ ತಂದಿದ್ದೀವಿ ಅಂತ ಹೇಳೋದು ಒಂದು 10 ಅಂಶ ಹೇಳಿ ಸಾಕು. 52 ವರ್ಷ ಯಾಕೆ ನಮ್ಮ ರಾಷ್ಟ್ರಧ್ವಜ ಹಾರಿಸಿಲ್ಲ? ನಿಮ್ಮ ಏನು ಸಾವರ್ಕರ್ ಅಂತ ನೀವು ಲೀಡರ್ ಹೋಗ್ತಾ ಅಂತವ್ರು, ಅವರಿಗೆ ವೀರ್ ಬಿರುದು ಕೊಟ್ಟಿದ್ದು ಯಾರು? ಬ್ರಿಟಿಷಿಂದ ಪೆನ್ಷನ್ ತಗೊಂಡಿದ್ಯಾ ಯಾಕೆ? ಸರಳ ಪ್ರಶ್ನೆಗಳಲ್ವಾ? ಯಾಕೆ ಸಂವಿಧಾನ ಬೇಡ ಅಂತ ಹೇಳಿ ಮನುಸ್ಮೃತಿಯೇ ನಮ್ಮ ಸಂವಿಧಾನ ಆಗ್ಬೇಕಂತ ಅವರು ಹೇಳಿಕೆ ಕೊಟ್ಟಿದ್ರು? ಯಾಕೆ ಅವರ ನಿಮ್ಮ RSS ಮ್ಯಾಗಝೀನ್ಗಳಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ರಿಷಿ ಅಂಬೇಡ್ಕರ್ ಅವರು ವೇದಗಳನ್ನು ಸುಟ್ಟಾಕಿ ಸಂವಿಧಾನವನ್ನು ತರ್ತಾ ಇರೋದನ್ನು ನಾವು ಒಪ್ಪಲ್ಲ ಅಂತ ಬರೆದಿದ್ದು? ಯಾಕೆ ಸಂವಿಧಾನದ ವಿರುದ್ಧ ಪ್ರೊಟೆಸ್ಟ್ ಮಾಡಿದ್ದು? ಎಲ್ಲನೂ ಹೇಳಿ ಸರ್. ನಾವೇನು RSS ಬಗ್ಗೆ ಟೀಕೆ ಮಾಡ್ತಾ ಇದ್ದೀನಿ ಅಂತಲ್ಲ. ಕಾಂಗ್ರೆಸ್ ಇತಿಹಾಸ ಇದೆ. ನಾವು ಭಾಳ ಗಂಟಕವಶವಾಗಿ ಆರ್ಥಿಕ ಸಮಾನತೆಗೆ ಏನು ಮಾಡಿದ್ದೀವಿ, ಸಮಾಜದ ಏಳಿಗೆಗೆ ಏನು ಮಾಡಿದ್ದೀವಿ, ಸ್ವಾತಂತ್ರ್ಯ ಹೋರಾಟಕ್ಕೆ ಏನು ಮಾಡಿದ್ದೀವಿ ಎಲ್ಲ ಹೇಳಿದ್ದೀವಿ. ಆಯಿತು, ನಿಮಗೆ ಇಷ್ಟ ಎಲ್ಲ ಅದು ಬೇರೆ ವಿಚಾರ. ನಿಮ್ಮ ಕೊಡುಗೆ ಏನಿದೆ ಹೇಳಿ ನಮ್ಮ ದೇಶಕ್ಕೆ. ನೋಡಿ, ಅವ್ರ ಇತಿಹಾಸನೇ ಅವ್ರಿಗೆ ಗೊತ್ತಿಲ್ಲ ಅಂದರೆ RSS ಇತಿಹಾಸ ಹೆಂಗೆ ಗೊತ್ತಾಗ್ತದೆ? ನಿಮ್ಗೆ ನೆನಪಿದ್ರೆ ಅವ್ರು ಹೇಳಿದ್ರು, ನಾವು ಇವ್ರು ಟಿಕೆಟ್ ಕೊಟ್ಟಿಲ್ಲ, ಅದಕ್ಕೆ ನಾವು ನಿಂತಿಲ್ಲ, ಅದು ಇದು ಅಂತ. ಅವ್ರು ಒಂದ್ಸರಿ ಎಲೆಕ್ಷನ್ ನಿಂತಿದ್ರು, ಎಷ್ಟು ಓಟ್ ತೊಗೊಂಡ್ರು ಕೇಳಿ ಅವರಿಗೆ? ಎಷ್ಟು ಓಟ್ ತೊಗೊಂಡ್ರು? KCPನೋ KCRೋ ಬಂಗಾರಪ್ಪ ಸಾಹೇಬ್ರ ಪಕ್ಷದಿಂದ ನಿಂತಿದ್ರು ಒಂದ್ಸರಿ. ಬಿಡಿ, ಅದೆಲ್ಲ ಅವರ ಇತಿಹಾಸ ಅಥವಾ ಅವ್ರ ವೈಯಕ್ತಿಕದ ಬಗ್ಗೆ ಅಲ್ಲ. ಅವ್ರದ್ದಂತೂ ನಾನು ಹೇಳಿದ್ದೀನಿ. ನಾನು ಆ್ಯಕ್ಚುಲಿ ನೀವು ನನಗೆ ಇನ್ಮೇಲಿಂದ ಅವ್ರ ಬಗ್ಗೆ ಕೇಳೋಕ್ಕೆ ಹೋಗಬೇಡಿ, ಯಾಕಂದರೆ ಅವ್ರು ರಾಜೀನಾಮೆ ಕೊಟ್ಟ ಮೇಲೆ ಅವ್ರ ಬಗ್ಗೆ ಮಾತಾಡ್ತೀನಿ ಅಂತ ಹೇಳಿದ್ರು. ಏನಂತ ಹೇಳಿದ್ರು? ಸಾವರ್ಕರು ಅಂಬೇಡ್ಕರ್ ಅವರಿಗೆ ಸೋಲ್ಸಿದ್ದ ಇಲ್ಲ, ನೀವು ದಾಖಲೆ ಕೊಡಿ ಅಂತ ಕೇಳಿದ್ರು. ಕೊಟ್ಟೆ. ಆ ದಾಖಲೆಗಳ ಮೂಲ ಏನು ಅಂತ ಕೇಳಿದ್ರು. ಆ ಮೂಲಗಳನ್ನು ಕೂಡ ನಿಮಗೆ ಎಲ್ಲರಿಗೂ ಬಹಿರಂಗ ಪಡಿಸಿದೆ. ರಾಜೀನಾಮೆ ಕೊಡಬೇಕಾಗಿತ್ತಲ್ಲ ಗೌರವ ಉಳಿಸ್ಕೊಳ್ಳಿಕ್ಕೆ. ಕೊಟ್ಟಿಲ್ಲ. ಅದು ಬಂದು ಇಲ್ಲಿ ನಮಗೆ ಆ ಪ್ರಾಣಿ ಈ ಪ್ರಾಣಿ ಅಂತ ಬೈದು ಮತ್ತದು ಬೇರೆ ಸಮರ್ಥನೆ ಮಾಡ್ಕೊಂಡು ಏನಂತ, ನಾನು ನಾಯಿ ಅಂತ ಹೇಳಿಲ್ಲ, ನಾಯಿ ಅಂದರೆ ನಾರಾಯಣ, ನನ್ನ ಹೆಸರು ನಾರಾಯಣ ಸ್ವಾಮಿ ಅಂತ ಹೇಳಿದವ್ರು ಅವರೇ ಅಲ್ವೇನ್ರಿ? ಅವರ ಹೆಸರು ಇತಿಹಾಸನೇ ಗೊತ್ತಿಲ್ಲ ಅಂದರೆ RSS ಇತಿಹಾಸ ಗೊತ್ತಾಗ್ತದ? ಮಾಡಲಿ. ಅವ್ರಿಗೆ ನೋಡಿ, ಅವ್ರಿಗೆ ಇಟ್ಕೊಂಡಿರೋದೇ ನಮ್ಮ 4-5 ಜನಕ್ಕೆ ಬೈಯೋಕ್ಕೆ, RSSಗೆ ಸೇಫ್ ಗಾರ್ಡ್ ಮಾಡೋಕ್ಕೆ. ಅವ್ರು ಎಲ್ಲ BJP ಲೀಡರ್ಸರ ಕುರ್ಚಿ ಕಾಯಂ ಯಾವಾಗಿರುತ್ತೆ ಅಂದರೆ ನಮ್ಮೆಲ್ಲರಿಗೂ ಎಷ್ಟು ದಿನ ನಮ್ಗೆ ಬೈತಾರೆ, ಎಷ್ಟು ಜೋರಾಗಿ ಬೈತಾರೆ, ಆ ಲೆಕ್ಕವನ್ನು ಕೇಶವ್ ಕೃಪಾ ಕೊಡೋ ತನಕ ಅವ್ರದ್ದು ಕುರ್ಚಿ ಕಾಯಂ ಇರ್ತದೆ. ವೈ ಶುಡ್ ಐ ಬಾದರ್? ಹೇಳಿ ಸರ್, ನೀವು RSS ಬಗ್ಗೆ ಡಿಬೇಟ್ ಮಾಡ್ತೀರಾ? ಇಲ್ಲಲ್ರಿ, ಸದನದಲ್ಲಿ ನಾನು ಮಾಡಿದ್ದೀನಿ. ಕಾಗೇರಿ ಅವರು ಸ್ಪೀಕರ್ ಇದ್ದಾಗ ಸಂವಿಧಾನದ ಬಗ್ಗೆ ಚರ್ಚೆಗೆ 3-4 ದಿನ ಅವಕಾಶ ಕೊಟ್ಟರು. ನನ್ನ ಭಾಷಣ ಕೇಳಿ, ಅದರಲ್ಲಿ ಅಂಕಿ ಅಂಶಗಳು ಇವೆ, ಇತಿಹಾಸ ಇದೆ. ನಿಮ್ಮ ಇತಿಹಾಸವನ್ನೇ ನಾನು ಓದಿರೋದು ಹೊರತು ನಾವು ಯಾವುದೋ ಒಂದು ವಾಟ್ಸಪ್ ಯೂನಿವರ್ಸಿಟಿನಲ್ಲಿ ಫೇಸ್ಬುಕ್ನಲ್ಲಿ ಸೃಷ್ಟಿ ಮಾಡಿದಂಥ ಇತಿಹಾಸ ಅಲ್ಲ ಅವೆಲ್ಲ. ನಿಮ್ಮ ಇತಿಹಾಸ, ಅದ್ರ ಬಗ್ಗೆ ಕೇಳ್ತಾ ಇದ್ದೀವಿ. ಹೇಳಿ. 100 ವರ್ಷ ಸಂಭ್ರಮಾಚರಣೆ ಮಾಡ್ತಾ ಇದ್ದೀರಲ್ರಿ ನೀವು. ಮಾತೆತ್ತಿದ್ರೆ ನ್ಯಾಷನಲ್ ಹೆರಾಲ್ಡಿಗೆ ಎಷ್ಟು ದುಡ್ಡು ಬಂತು, DK ಶಿವಕುಮಾರ್ ಅವರಿಗೆ ITD ಅದು ಅಂತಿರಲ್ಲ. ನಿಮ್ಮ ಹತ್ರ ಹೆಂಗೆ ಬರ್ತಾ ಇದೆ ನೀವು ಹೇಳಿ ನನಗೆ.
40,000 ಜನ ವಾಲಂಟಿಯರ್ಸ್ ಇದ್ದಾರಂತೆ ಅವ್ರ ಹತ್ರ ದೇಣಿಗೆ ಕೊಡೋರು. ಇವ್ರ ಕಲೆಕ್ಷನ್ ಎಷ್ಟು, ಎಲ್ಲಿ, ಹೇಗೆ ಅಂತ ಗೊತ್ತಾಗ್ತಾ ಇದೆಯಾ ಸರ್ ನಿಮಗೆ? ಎಲ್ಲಿಂದ ಬರ್ತಾ ಇದೆ? ನಿನ್ನೆ ನಾವು ಓದ್ತಾ ಇದ್ದೆ, ಯಾವುದೋ ಒಂದು ಪತ್ರಿಕೆಯಲ್ಲಿ ಬರ್ತಾ ಇತ್ತು, ನೀವು ದಯವಿಟ್ಟು RSSನ ಪೊಲಿಟಿಕಲ್ ಪಾರ್ಟಿಯಾಗಿ ನೋಡಬೇಡಿ, ನಮಗೆ ನಿಮ್ಮ ರಾಜಕೀಯ ಕೆಸರಾಟದಲ್ಲಿ ನೀವು ನಮಗೆ ನಮಗೆ ಕರ್ಕೊಂಡು ಹೋಗಬೇಡಿ, ನಮಗೆ ತರಬೇಡಿ ಅಂತ ಹೇಳ್ತಾ ಇದ್ರು. ಆಯ್ತಪ್ಪ, ತರೋದಿಲ್ಲ. ಬಟ್ ನೀವು ಕೂಡ ಬಿಹೇವ್ ಲೈಕ್ ಅ ಸೋಷಿಯಲ್ ಆರ್ಗನೈಸೇಷನ್ ಅಲ್ವಾ? ಯಾಕೆ BJP ರಾಷ್ಟ್ರ ಅಧ್ಯಕ್ಷರು RSS ಅವ್ರು ಯಾಕೆ ಅಪ್ರೂವ್ ಮಾಡಬೇಕು? ಏನೋ 2-3 ಹೆಸರು ಕಳಿಸಿದಾರಂತಲ್ಲ. BJPಯ ರಾಷ್ಟ್ರ ಅಧ್ಯಕ್ಷರು RSS ಅವ್ರು ಯಾಕೆ ಅಪ್ರೂವ್ ಮಾಡಬೇಕು? ಇಫ್ ಯು ಆರ್ ನಾಟ್ ಪೊಲಿಟಿಕಲ್. ನೀವು ಇಫ್ ಪೊಲಿಟಿಕಲ್ ಅಲ್ಲ ಅಂದರೆ ಸಂವಿಧಾನದ ಬಗ್ಗೆ ಯಾಕೆ ಮಾತಾಡ್ತಾ ಇದ್ದೀರಾ? ಸಂವಿಧಾನದಲ್ಲಿ ಯಾವ ಪದ ಇರಬೇಕು, ಯಾವ್ದು ಪದ ತೆಗಿಬೇಕು ಅಂತ ಯಾಕೆ ಮಾತಾಡ್ತಾ ಇದ್ದೀರಾ? ಯಾರು ಕೊಟ್ಟರದು ನೋಡಿ. KRIDಯಲ್ಲಿ ಕೊಡೋದು ಬಿಡೋದು ವಿವೇಚನೆ ಇರೋ ಸಂಬಂಧಪಟ್ಟಂಥ ಶಾಸಕರದು ಒಂದನೇದು. ಆಮೇಲೆ KRIDಯಲ್ಲಿ ಇರ್ಬೋದು, ನಾವು ಎಲ್ಲ ಕಾಂಟ್ರಾಕ್ಟ್ಗಳು ನಾವು ತೊಗೊಳಕ್ಕಾಗಲ್ಲ, ನಮ್ಮದು ಇತಿಮಿತಿ ಅಂತ ಇರ್ತವೆ. ಒಂದು ನಿಮಿಷ ಸರ್, 2 ಕೋಟಿಗಿಂತ ಹೆಚ್ಚು ನಾವು ತೊಗೊಳಕ್ಕಾಗೋದಿಲ್ಲ. ಮತ್ತು ಹಿಂದಿನ ಸರ್ಕಾರಗಳಲ್ಲಿ ನೀವು KKRDBನಲ್ಲಿ ನೀವು ನೋಡಿ, ಬೆಂಚ್ಗಳು ತೊಗೊಂಡಾರ, ಎಲೆಕ್ಟ್ರಾನಿಕ್ ಐಟಮ್ಗಳು ತೊಗೊಂಡಾರ, ಎಲ್ಲ ತೊಗೊಂಡಾರ. ನಾವು ಬಂದ ಮೇಲೆ ಅವೆಲ್ಲನೂ ನಿಷೇಧ ಮಾಡಿ ಬರೀ ಇಂಜಿನಿಯರಿಂಗ್ ವರ್ಕ್ಸಿಗೆ ಮಾತ್ರ ನಿಮಗೆ ಅನುಮೋದನೆಯನ್ನು ಕೊಡ್ತಾ ಇದ್ದೀವಿ ಅಂದ್ಬಿಟ್ಟು ನಾವು ಹೇಳಿದ್ವಿ. ಅಂದರೆ ಎಲ್ಲ ಪ್ರೊಕ್ಯೂರ್ಮೆಂಟು KRIDL ಥ್ರೂನೇ ಆಗ್ತಾ ಇತ್ತು. ಕಿಯೋನಿಕ್ಸ್ ಹಿಂದಿನ ಸರ್ಕಾರದಲ್ಲಿ ಕಿಯೋನಿಕ್ಸ್ ಅವರು ಬಿಲ್ಡಿಂಗ್ ಕಟ್ತಾ ಇದ್ರು, KRIDಯಲ್ಲೂ ಎಲೆಕ್ಟ್ರಾನಿಕ್ಸ್ ಖರೀದಿ ಮಾಡ್ತಾ ಇದ್ರು. ಸೊ ಅವೆಲ್ಲನೂ ಕೂಡ ನಿಲ್ಲಿಸಿದ್ದೇವೆ. ಈಗ ಅಂಥದ್ದೆಲ್ಲ ನಾನು ಲೋಪ ಆಗಿದ್ರೆ ಅಂದರೆ ವಿತ್ ರೆಸ್ಪೆಕ್ಟ್ ಟು ಕ್ವಾಲಿಟಿ ಆಫ್ ವರ್ಕ್, ಅದರಲ್ಲಿ ನಾವು ಆ್ಯಕ್ಷನ್ ತಗೋತೀವಿ. ಯಾವುದಾದ್ರೂ ನೀವು ಹಿಂಗೆ ಇಂಥ ಕಡೆ ಆಗಿದೆ, ಚಿತ್ತಾಪುರ್ನಲ್ಲಾಗಿದೆ, ಕೊಪ್ಪಳದಲ್ಲಾಗಿದೆ, ಬೀದರ್ನಲ್ಲಾಗಿದೆ ಅಂತ ಹೇಳಿದ್ರೆ ವಿ ವಿಲ್ ಡೆಫಿನೆಟ್ಲಿ ಟೇಕ್ ಆ್ಯಕ್ಷನ್. ಯಾವುದು ಓವರ್ಲ್ಯಾಪಿಂಗ್ ಅಂದರೆ ಅದು ನೋಡ್ಕೋಬೇಕಾಗಿರೋದು ಯಾರು? ಅಲ್ಲಿ ಲೋಕಲ್ ಇಂಜಿನಿಯರ್ಸ್ ನೋಡ್ಕೋಬೇಕು, ಅಲ್ಲಿ ಮುಖಂಡರು ನೋಡ್ಕೋಬೇಕು. ಈಗ ಒಂದೊಂದು ಸರಿ ಏನಾಗಿರ್ಬೋದು ಅಂದರೆ, ಯಾವುದೋ ಒಂದು ಇಂಟರ್ನಲ್ ರೋಡ್ ತೊಗೊಂಡಿರ್ತೀವಿ, ನಮ್ಮ ಮನೆಯಿಂದ ನಿಮ್ಮ ಮನೆಯಿಂದ ಅವ್ರ ಮನೆ ತನಕ. ನಮ್ಮ ಭಾಗ KRIDL ಕೊಟ್ಬಿಟ್ಟಿರ್ತಾರೆ, ಯಾವುದೋ ಹೆಡ್ ಆಫ್ ಅಕೌಂಟ್ ಬೇರೆ ಇದಿರ್ತಾರಂತ, ಅದು UDನಲ್ಲಿ ಬರುತ್ತೆ ಅಂತ ಅವ್ರಿಗೆ ಕೊಟ್ಬಿಟ್ಟಿರ್ತಾರೆ. ಸೊ ಅದು ಸ್ಪೆಸಿಫಿಕ್ ಆಗಿದ್ರೆ ನಾವು ಹೇಳ್ಬೋದು ಸರ್, ಇಲ್ಲಿದ್ರೆ ಭಾಳ ಜನರಿಕ್ ಆಗ್ತದೆ ಇದು. ಸರ್, ಸುಧಾಕರ್ ಅವರು ಮಾತಾಡಿದ್ರು ಸರ್, ಸಿದ್ದರಾಮಯ್ಯ ಅವರ ಸರ್ಕಾರ ನೀರಿನ ಮೇಲೆ 114 ಇದ್ದಾಗ ಅಂಥವ್ರಿಗೆ ಬೆಲೆ ಇತ್ತು, 140 ಇದ್ದಾಗ ಹೇಳಿರೋ ಮಾತುಗಳಿಗೆಲ್ಲ ಬೆಲೆ ಕೊಡಬಾರ್ದು. ಸ್ವಲ್ಪ 11:15 ಆಗಿದೆ. ಸ್ವಲ್ಪ ನೀವು ಅಲ್ಲಿ ಈ ಕಡೆಯಿಂದ ಹೋಗ್ಬೇಕು ನೋಡ್ರಿ. ಅದು ಇಲ್ಲ, ನಿಮ್ಮ ಯಾವುದು ಆಗ್ತಾ ಇದೆ? ಆಗುತ್ತೆ, ಮತ್ತೆ 5 ವರ್ಷದ ಮಾಡ್ತಾ ಇದೀವಲ್ಲ. ಇಲ್ಲ, ಇಮಿಡಿಯೇಟ್ಲಿನೇ ಆಗಿ ಮಾತಾಡ್ತೀನಿ ತಗೊಳ್ರಿ. ಆಮೇಲೆ ಜುಲೈ ಎಂಡ್ ಇರ್ಬೇಕು. ಎಲ್ಲ ಡಿಪಾರ್ಟ್ಮೆಂಟ್ ರಿವ್ಯೂ ಇಂಡಿವಿಜುವಲಿ ಆಗ್ತಾ ಇದೆ. ಸಾರಿ, ಯಾರು ಇಲ್ಲ, ಯಾರು ಹೇಳಿದ್ರು ನೋಡ್ರಿ, ದಯವಿಟ್ಟು ನಾನು ಕೈ ಜೋಡಿಸಿ ಹೇಳ್ತೀನಿ, ನಿಮ್ಮ ಪಕ್ಷದವರು ಬಹಳಷ್ಟು ಜನ ಭಿನ್ನ ಶಾಸಕರು ಹೆಸರು ಹೇಳಿದ್ರೆ ಹಿಂಗೆ MY ಪಾಟೀಲ್ ಅವರು ಹಿಂಗೆ ಹೇಳಾರ ಅಂದ್ರೆ ನಾನು ಹೇಳ್ಬೋದು ಏನಾದ್ರು. ಬಹಳಷ್ಟು ಜನ ಅಂದ ತಕ್ಷಣ ಹಿಂಗೆ ಯಾರು ಹೇಳಿರ್ತಾರೆ ಸರ್? ಈಗ ಅಂದ್ರೆ ನನ್ನ ಪಕ್ಷದ ಬಗ್ಗೆ ನಿಮ್ಗೆ ಹೆಚ್ಚು ಗೊತ್ತಂಗಾಯ್ತಲ್ಲ. ನನ್ನ ಪ್ರಯತ್ನ ಕೈಗೂಡಕ್ಕಿಲ್ಲ, ಪ್ರಾರ್ಥನೆ ಕೈಗೂಡ್ತದೆ ಅಂತ DK ಶಿವಕುಮಾರ್ ಬಹಳ ಮಾರ್ಮಿಕವಾಗಿ ಹೇಳಿದ್ದಾರೆ. ನೋಡಿ, ಅವರಿಗೆ ಏನೋ ದೇವ್ರ ಮೇಲೆ ಬಹಳ ನಂಬಿಕೆ ಇದೆ. ಅವ್ರು ಏನು ಪ್ರಾರ್ಥನೆ ಮಾಡಿದಾರೆ ಅಂತ ನಿಮ್ಗೆ ಹೆಂಗೆ ಗೊತ್ತು? ಈಗ ದಿನ ದೇವ್ರ ಹತ್ರ ಹೋಗಿ 10 ಬೇಡಿಕೆ ಇಟ್ಟಿರ್ತೀವಿ ನಾವು. ಯಾವ್ದು ಬೇಡಿಕೆ ಈಡೇರಿಸ್ತಾರೆ, ಯಾವಾಗ ಈಡೇರಿಸ್ತಾರೆ ಗೊತ್ತಿಲ್ಲ. ಅದು ಯಾವ ಬೇಡಿಕೆ ಏನಂತ ಪ್ರಾರ್ಥನೆ ಮಾಡಿದ್ರೆ ನನಗೂ ಗೊತ್ತಿಲ್ಲ, ನಿಮಗೂ ಗೊತ್ತಿಲ್ಲ. ಅದು ಅವ್ರಿಗೆ ಗೊತ್ತು, ದೇವ್ರಿಗೆ ಗೊತ್ತು. ಅಲ್ಲ, ಬರೀ ಪ್ರಾರ್ಥನೆ ಅಲ್ಲ, ಪ್ರಯತ್ನನೂ ಮಾಡಿದ್ದಾರೆ. ನೋಡಿರೇ,
ರಾಜಕೀಯದಲ್ಲಿ ಪರಿಶ್ರಮನೂ ಬೇಕು, ಪರಿಕ್ರಮನೂ ಬೇಕು. ಪರಿಶ್ರಮ ಇರಲಾರ್ದೆ ಪರಿಕ್ರಮ ಯೂಸ್ ಇಲ್ಲ, ಪರಿಕ್ರಮ ಇರಲಾರ್ದೆ ಪರಿಶ್ರಮನೂ ಯೂಸ್ ಇಲ್ಲ. ಎಲ್ಲರಿಗೂ ಇರಬೇಕು. ಪಾಲಿಟಿಕ್ಸ್ ಅಂದ್ರೆ ಎಲ್ಲರೂ ಅಲ್ಲ. ವೆರಿ ಗುಡ್, ಕೊಡ್ಲಿ. ಸಿ ನಾವು ಏನೇ ಆರೋಪ ಮಾಡಿದ್ರು ದಾಖಲೆ ಕೊಡ್ಲಿ ಸರ್. ನಾವು ಯಾವುದಕ್ಕೂ ತಲೆ ಆಯ್ತು, ಚಿತ್ತಾಪುರಲ್ಲೇ ಇರಲಿ, ನಂದೇ ಇರಲಿ, ಯಾರದೇ ಇರಲಿ, ಈಗ ಎಲ್ಲೋ ಒಂದು ಕಡೆ ಆಗಿರ್ಬೋದು. ನಾನೇನು ಅದು ಇಂಥ ಏನು ಇಲ್ಲಿ ಸಂಪೂರ್ಣವಾಗಿ ನಾವು ಬಂದಮೇಲೆ ಭ್ರಷ್ಟಾಚಾರವನ್ನು ನಿರ್ಮೂಲನೆ ಮಾಡಿದೆ ಅಂತ ಇಲ್ಲ. ನಮ್ಮ ಕಲಬುರಗಿ ಮಾಧ್ಯಮ ಸ್ನೇಹಿತರಿಗೆ ಭಾಳ ಸ್ಪಷ್ಟವಾಗಿ ಗೊತ್ತಿದೆ. ನಾನಾಗಿರ್ಬೋದು, ಶರಣ್ ಪ್ರಕಾಶ್ ಅವರಾಗಿರ್ಬೋದು, ಇಂಥದ್ರಲ್ಲಿ ಯಾವುದಕ್ಕೂ ಕೈ ಹಾಕೋದಿಲ್ಲ ಆಸ್ ಮಿನಿಸ್ಟರ್ಸ್. ನಿಮ್ಗೆ ಗೊತ್ತಿದೆ, ಇಲ್ದಿದ್ರೆ ನಿಮ್ಗೆ ಗೊತ್ತಾಗ್ತಾ ಇತ್ತಲ್ಲ. ಯಾರೇ ನಾವು ಅದು ಎನ್ಕರೇಜ್ ಮಾಡಲ್ಲ ಅಂತ ನಿಮ್ಗೆ ಗೊತ್ತಿದೆ ಅಲ್ಲ ಹನುಮಂತ ಅವರು. ಪ್ರತಿ ಸರಿ ಯಾವ್ಯಾವ್ದಲ್ಲಿ ರಿಲೀಸ್ ಮಾಡ್ತೀವಲ್ಲ ಓದ್ಕೊಡಕ್ ಹೇಳ್ರಿ ಅವ್ರಿಗೆ ಎಲ್ಲರಿಗೂ. ಪಾಪ ಅವ್ರಿಗೆ ಯಾಕೆ ಕಲೆ ಬಿದ್ದಿದ್ರು, ಬಿಟ್ಬಿಡ್ರಿ ಅವ್ರಿಗೆ. ಇನ್ನ ಕಲೀಲತ್ತಾರ ಅವ್ರು ಇನ್ನ. ಒಳ ಮೀಸಲಾತಿ ವಿಚಾರದಲ್ಲಿ ಈಗ ಬೆಂಗಳೂರು ಸೇರಿದಂತೆ ಬೇರೆ ಬೇರೆ ಕಡೆ ಬಹುತೇಕ ಅದು ಸರಿಯಾಗಿ ಮಾಡಿಲ್ಲ, ಕಳ್ಳಾಟ ಆಗೈತಿ ಅಲ್ಲಿ ಅನ್ನೋದು. ಸರ್ಕಾರ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿದೆ. ಇವತ್ತು ನಾವು ಕೂಡ ಸ್ಪೆಸಿಫಿಕ್ ಆಗಿ ರಿಪಬ್ಲಿಕನ್ ಇದು ಮಾಡಿರೋದು, ರಿಯಾಲಿಟಿ ಚೆಕ್ ಮಾಡಿರೋದು ಬಹುತೇಕ ಕಡೆ ಇದೇ ರೀತಿ ಕಳ್ಳಾಟ ಆಗಿರೋದು ಇಲ್ಲ. ಈಗ ಇಲ್ಲ, ವಾಟ್ ಎವರ್ ಇಟ್ ಇಸ್, ಯಾವಾಗಲೂ ಡೇಟಾ ಕಲೆಕ್ಷನ್ ಮಾಡಬೇಕಾದ್ರೆ, ಅಂಕಿಅಂಶಗಳನ್ನು ಸಂಗ್ರಹಣೆ ಮಾಡಬೇಕಾದ್ರೆ ಏರುಪೇರು ಇರ್ಬೋದು, ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಈಗ ಎಕ್ಸಾಂಪಲ್ ನಾವು ವೋಟರ್ ಲಿಸ್ಟನ್ನು ನಾವು ಮಾಡ್ತೀವಿ. ವೋಟರ್ ಲಿಸ್ಟ್ ನಾವು ಮಾಡಬೇಕಾದ್ರೆ ಹಲವಾರು ಹೆಸರುಗಳು ಬಿಟ್ಟು ಹೋಗಿರ್ತವೆ. ಅದು ಪರಿಷ್ಕರಣೆಗೆ ನಾವು ಪಬ್ಲಿಕ್ಕಿಗೆ ಬಿಡ್ತೀವಲ್ಲ, ಅದಾದಮೇಲೆ ಮತ್ತೆ ಒಂದು ಏನು ರಿವೈಸ್ ಲಿಸ್ಟ್ ಬರ್ತದೆ, ಅದು ಪಬ್ಲಿಕ್ ಮಾಡ್ತೀವಿ. ಅದರಲ್ಲಿ ಬಿಟ್ಟು ಹೋದವ್ರು ಬರ್ತೀವಿ. ಒಂದು ಕಟ್ ಆಫ್ ಡೇಟ್ ಅಂತ ಇಟ್ಟಿರ್ತೀವಿ. ಒಂದು 2-3 ಸರಿ ಪರಿಷ್ಕರಣೆ ಆದಮೇಲೆ ವಿ ವಿಲ್ ರಿಲೀಸ್ ಫೈನಲ್ ಲಿಸ್ಟ್. ಸೊ ಇವು ಎಂಥದ್ದು ಏನಾದರೂ ಲೋಪಗಳು ಇದ್ದರೆ ಚರ್ಚೆ ಮಾಡಿ ಪರಿಷ್ಕರಣೆ ಮಾಡೋಣ, ಅದಕ್ಕೇನಿದೆ. ಸಿ ಅಲ್ಟಿಮೇಟ್ಲಿ ಇಲ್ಲ ಸರ್ವೆ ಇಲ್ಲ, ಸರ್ವೆ ಈಗ ಎಕ್ಸಾಂಪಲ್ಲು ವೋಟರ್ ಲಿಸ್ಟಾಗೂ ಹಾಗೆ ಮಾಡ್ತೀವಲ್ಲ ಸರ್. ಬಂದು ಇದು ಮಾಡಿದ್ಮೇಲೆ ನಾವು ಒಂದು ಡ್ರಾಫ್ಟ್ ಲಿಸ್ಟನ್ನು ನಾವು ಬಿಡ್ತೀವಿ. ಅಂಥದ್ದು ಏನಾದರೂ ಲೋಪಗಳು ತಮ್ಮ ಚಾನೆಲ್ ಮುಖಾಂತರ ಅಥವಾ ತಮ್ಮ ಗಮನಕ್ಕೆ ಬಂದಿದ್ರೆ ಆ ಲೋಪಗಳನ್ನು ತಿದ್ದಲಿಕ್ಕೂ ಕೂಡ ಇನ್ನೂ ಅವಕಾಶ ಇರ್ತಾವಲ್ಲ. ಸರಿ, ಇದೇ ಫೈನಲ್ ಅಂತ ಎಲ್ಲಿ ಹೇಳಿದೀವಿ ನಾವು? ಸರಿ ಸರ್, ಇಲ್ಲ ನಿರ್ಲಕ್ಷ್ಯ ಭಾಳಷ್ಟು. ಈಗ ಏನಾಗ್ತಾವೆ ಸರಿ, 1-2-3 ಸರಿ ನಾನು ಬಂದಿರ್ತೀನಿ ತಮ್ಮ ಮನೆಗೆ, ತಾವು ಇರೋದಿಲ್ಲ ಅದಕ್ಕೆ. ಬಟ್ ನೀವು ಏನು ಅಂದರೆ ಬಿಕಾಸ್ ನಾನು ಲೋಕಲ್ ಇಟ್ಟಿರ್ತೀನಿ, ಅಲ್ಲೇ ಟೀಚರು ಅಂಗನವಾಡಿ ಇರ್ತೀನಿ, ನಿಮ್ಮ ಬಗ್ಗೆ ಗೊತ್ತಿರ್ತದೆ. ಸೊ ನಾನೇ ಮಾರ್ಕ್ ಮಾಡಿರಬಹುದು, ಗೊತ್ತಿಲ್ಲ ನನಗೆ. ಆದರೆ ಕೆಲವು ಸರಿ ಉದ್ದೇಶಪೂರ್ವಕವೂ ಬಿಟ್ಟಿರ್ಬೋದು ಅಂತ. ಭಾಳದೇನಾದರೂ ಸೀರಿಯಸ್ ಆಗಿ ಲೋಪಗಳಾಗಿದ್ರೆ ಅದನ್ನು ನಾವು ಗಣನೆಗೆ ತಗೊಳ್ಳೇಬೇಕಾಗುತ್ತೆ. ಇಲ್ಲ ಆಗಿರ್ಬೋದು, ನಾನು ಅದೇ ಹೇಳ್ತಾ ಇದ್ದೀನಲ್ಲ ಸರ್. ಅದಕ್ಕೆ ನಾವೆಲ್ಲ ಚರ್ಚೆ ಮಾಡಿಬಿಟ್ಟು ಇನ್ನೂ ಅದೇನು ಫೈನಲ್ ಆಗಿಲ್ಲ ಅಲ್ಲ. ನೀವು ಹೇಳ್ತಾ ಇದ್ದೀರ ಈ ಸಮಸ್ಯೆ ಬೆಂಗಳೂರಿನಲ್ಲೂ ಇದೆ, ಈ ಸಮಸ್ಯೆ ಬೆಳಗಾವಿ ಕಾರ್ಪೊರೇಷನ್ನಲ್ಲೂ ಬಂದಿದ್ದಂತ ಕೇಳ್ಪಟ್ಟಿದ್ದೀನಿ, ಇಲ್ಲಿ ಬಹುಮಾಡಿ ಅಂತಸ್ತ ಇದರಲ್ಲಿ ಕಟ್ಟಡಗಳಲ್ಲಿ. ಸೊ ಅದರಿಂದ ನಥಿಂಗ್ ಇಸ್ ಫೈನಲೈಸ್ಡ್. ಬರಲಿ ಅಂಕಿಅಂಶಗಳು ಏನಿರ್ತವೆ ಬರಲಿ, ನಾವಿಕೆ ಪರಿಷ್ಕರಣೆ ಮಾಡ್ಬೋದಲ್ಲ. ನಾನು ಹೇಳ್ತಾ ಇದ್ದಿಲ್ಲ, ಇದು ನನ್ನ ವೈಯಕ್ತಿಕ ಅಭಿಪ್ರಾಯ. ಇದನ್ನ ನೀವೇನು ಲೋಪಗಳು ಇದೆ ಅದನ್ನ ಸ್ಟಡಿ ಮಾಡಿ ಪ್ರಸ್ತಾಪ ಮಾಡೋಣ ಅಂತ, ಅದಕ್ಕೇನಿದೆ ಅಂತ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.